ಸಿದ್ಲಿಂಗು ಭಾಗ 2 ಕನ್ನಡ ಚಿತ್ರವು ಹಳ್ಳಿ ಜೀವನದ ಸರಳತೆ, ಭಾವನೆಗಳ ಆಳ ಹಾಗೂ ಹಾಸ್ಯದ ಮಾದಕತೆಯನ್ನು ಮನಮುಟ್ಟುವ ರೀತಿಯಲ್ಲಿ ತೆರೆಗೆ ತರುವ ಪ್ರಯತ್ನ ಮಾಡಿದೆ. ಸಿದ್ಲಿಂಗು ಪಾತ್ರದ ಮೂಲಕ ಪ್ರೇಕ್ಷಕರನ್ನು ಮನಸ್ಸಿಗೆ ಹತ್ತಿರವಾಗಿಸಿದ್ದ ನಟ ಯೋಗೇಶ್ ಮತ್ತೊಮ್ಮೆ ಈ ಸಿನಿಮಾದ ಕೇಂದ್ರಬಿಂದುವಾಗಿದ್ದಾರೆ. ನಿರ್ದೇಶಕ ವಿಜಯ್ ಪ್ರಸಾದ್ ಅವರ ಕತೆ, ಹಾಸ್ಯ, ಭಾವನೆ ಮತ್ತು ಹಳ್ಳಿ ಸೊಗಡನ್ನು ಸಮಪಾಲಾಗಿ ನಯಗೊಳಿಸಿ ಪ್ರಸ್ತುತಪಡಿಸಿದ್ದಾರೆ. ಚಿತ್ರ ಆರಂಭವಾದ ಕ್ಷಣದಿಂದಲೇ ಪ್ರೇಕ್ಷಕರನ್ನು ಹಳ್ಳಿ ಜೀವನದ ಸೌಂದರ್ಯ ಹಾಗೂ ಹಳೆಗನ್ನಡದ ವೈಶಿಷ್ಟ್ಯದತ್ತ ಸೆಳೆಯುತ್ತಿದೆ. ಕಥೆಯು ಹಳ್ಳಿ ಹುಡುಗ ಸಿದ್ಲಿಂಗು ಜೀವನದ ಪಯಣವನ್ನು ದಾಖಲಿಸುತ್ತದೆ. ಸಿದ್ಲಿಂಗು ತನ್ನ ಬಾಲ್ಯದಲ್ಲಿ ಕಂಡ ಕನಸುಗಳನ್ನು ಬೆನ್ನಟ್ಟಿ ಬದುಕಿನಲ್ಲಿ ಏಳಿಗೆ ಪಡೆಯಲು ಹೋರಾಟ ಮಾಡುತ್ತಾನೆ. ಈ ಪಯಣದಲ್ಲಿ ಅವನಿಗೆ ಅನೇಕ ಸವಾಲುಗಳು, ಹಾಸ್ಯಕರ ಘಟನೆಗಳು, ಭಾವನಾತ್ಮಕ ಕ್ಷಣಗಳು ಎದುರಾಗುತ್ತವೆ. ಹಳ್ಳಿ ಜೀವನದ ಸರಳತೆಗೆ ಎದುರಾಗುವ ಸವಾಲುಗಳು, ಊರಿನ ಜನರ ನಡುವೆ ಇರುವ ಸಂಬಂಧಗಳ ವೈವಿಧ್ಯತೆ ಹಾಗೂ ಸಿದ್ಲಿಂಗು ಭವಿಷ್ಯದ ಕನಸುಗಳು ಸಿನಿಮಾದ ಹತ್ತಿರದ ಅಂಶಗಳಾಗಿವೆ. ಈ ಕಥೆಯು ಹಾಸ್ಯ, ಭಾವನೆ ಹಾಗೂ ಜೀವನ ಪಾಠಗಳನ್ನು ಮನಮುಟ್ಟುವ ರೀತಿಯಲ್ಲಿ ಬಿಂಬಿಸುತ್ತದೆ. ಅವರು ತಮ್ಮ ಶೈಲಿಯ ಹಾಸ್ಯ ಷರತ್ತುಗಳಿಂದಲೇ ಸಿದ್ಲಿಂಗು ಪಾತ್ರಕ್ಕೆ ಜೀವ ತುಂಬಿದ್ದಾರೆ. ಅವರ ನಿರ್ದೋಷ ಭಾವನೆಗಳು ಪ್ರೇಕ್ಷಕರ ಮನಸ್ಸಿನಲ್ಲಿ ಗಾಢವಾದ ಪ್ರಭಾವ ಬೀರುತ್ತವೆ. ಹೀರೋಯಿನ್ ಸೋನು ಗೌಡ ಅವರ ಪಾತ್ರವು ಕಥೆಗೆ ಭಾವನಾತ್ಮಕ ತಾಕತ್ತು ನೀಡುತ್ತದೆ. ವಿಶೇಷವಾಗಿ ಅವರ ವೈಚಾರಿಕ ಮತ್ತು ಭಾವಪೂರ್ಣ ದೃಶ್ಯಗಳಲ್ಲಿ ಅಭಿನಯ ಅತ್ಯುತ್ತಮವಾಗಿದೆ. ಪೋಷಕ ಪಾತ್ರಗಳಲ್ಲಿನ ಕಲಾವಿದರು ಸಹ ಪ್ರಾಮಾಣಿಕ ನಟನೆ ನೀಡಿದ್ದು, ಚಿತ್ರಕ್ಕೆ ಹೆಚ್ಚಿನ ನೈಜತೆಯನ್ನು ಸೇರಿಸಿದ್ದಾರೆ. ಸಂಗೀತ ನಿರ್ದೇಶಕ ಗುರುಕಿರಣ್ ಅವರು ಸಂಗೀತ, ಹಳೆಗನ್ನಡದ ಹಾಸ್ಯ, ಭಾವನೆ ಹಾಗೂ ಹಳ್ಳಿ ಸೊಗಡನ್ನು ಪ್ರತಿಬಿಂಬಿಸುವ ಶೈಲಿಯಲ್ಲಿ ರಚನೆಗೊಂಡಿದೆ. ಹಾಡುಗಳು ಶ್ರಾವ್ಯವಾಗಿದ್ದು, ಚಿತ್ರಕಥೆಯ ಅನ್ವಯಕ್ಕೆ ಸರಿಹೊಂದಿವೆ. ಹಳ್ಳಿ ಹಾಡುಗಳು ಪರಂಪರೆಯ ತತ್ವವನ್ನು ಹೆಗಲು ಮೇಲೆ ಇಟ್ಟುಕೊಂಡು ಪ್ರೇಕ್ಷಕರನ್ನು ಆಕರ್ಷಿಸುತ್ತಿದೆ. ಹಿನ್ನೆಲೆ ಸಂಗೀತ ಕೂಡ ಕಥೆಯ ಭಾವನಾತ್ಮಕ ಘಟ್ಟಗಳಿಗೆ ತಕ್ಕಂತೆ ಸರಿಹೊಂದುತ್ತಿದೆ. ಚಿತ್ರದ ಛಾಯಾಗ್ರಹಣ ಅತ್ಯಂತ ಮೆಚ್ಚುವಂತಾಗಿದೆ. ಹಳ್ಳಿ ಪರಿಸರದ ಹಸಿರು ನಟಕು, ಹಳೆಗನ್ನಡದ ಕಟ್ಟಡಗಳು ಹಾಗೂ ಪ್ರಕೃತಿಯ ಸಹಜತೆಯನ್ನು ಕ್ಯಾಮರಾ ಅದ್ಭುತವಾಗಿ ಸೆರೆಹಿಡಿದಿದೆ. ಸುಜ್ಞಾನ್ ಮೂರ್ತಿ ಅವರ ಛಾಯಾಗ್ರಹಣ ಪ್ರತಿ ದೃಶ್ಯವನ್ನು ನೈಜ ಹಾಗೂ ಜೀವಂತಗೊಳಿಸುತ್ತಿದೆ. ಎಡಿಟಿಂಗ್ ಕೂಡ ಸವಿವರವಾಗಿ, ಸರಳವಾಗಿ ಹಾಗೂ ಪರಿಣಾಮಕಾರಿಯಾಗಿ ನಡೆದಿದೆ. ಆದರೆ ಮಧ್ಯಭಾಗದಲ್ಲಿ ಸ್ವಲ್ಪ ನಿಧಾನಗತಿಯನ್ನು ಅನುಭವಿಸಬಹುದು. ಇದೇ ರೀತಿಯ ಸಿನಿ ಅಪ್ಡೇಟ್ಸ್ಗಾಗಿ ಈ ಕೂಡಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿ ಕಾಣುವಂತಹ ಬೆಲ್ ಐಕನ್ನ ಕ್ಲಿಕ್ ಮಾಡಿ.